ದಿಶಾ, ದಿಸ್ ಇಸ್ ಯೋರ್ ಡೇ. ನೀವಿಬ್ರು ಖುಷಿಯಾಗಿದ್ದೆ. ಔಟ್ಫಿಟ್ಸ್ ಎಲ್ಲ ನಾನು ರೆಡಿ ಮಾಡ್ತಿದ್ದೀನಿ, ಹೋಗಿ ಟ್ರೈ ಮಾಡಿ. ಮಿಸ್ ಸೌಂದರ್ಯ, ನನ್ನ ಔಟ್ಫಿಟ್ಸ್ನ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಮೆಹಂದಿಗೆ ಒಂದು ನೀವು ಮಾಡಿಸಿದ ಔಟ್ಫಿಟ್ ಹಾಕೋತೀನಿ. ಬಟ್ ಸಂಗೀತ್ ಮತ್ತೆ ಮದುವೆಗೆಲ್ಲ ನನ್ನ ಡಿಸೈನ್ಸ್ ಹಾಕೋತೀನಿ. ಅಲ್ಲ ದಿಶಾ, ನಾನೆಲ್ಲ ರೆಡಿ ಮಾಡ್ತಿದ್ದೀನಿ. ಪ್ಲೀಸ್ ಸೌಂದರ್ಯ, ಆಸ್ ಎ ಡಿಸೈನರ್ ನನ್ನ ಡಿಸೈನ್ಸ್ ನನ್ನ ಮದ್ವೆಗೆ ಹಾಕೋಬೇಕು ಅಂತ ನಂಗೆ ಆಸೆ ಇರಲ್ವಾ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹಾಕೋಣಮ್ಮ, ಪರವಾಗಿಲ್ಲ. ನಿನ್ ಡಿಸೈನ್ಸ್ ನೀನೆ ಹಾಕೋ. ನೀ ರೆಡಿ ಆಗಕ್ ಮುಂಚೆ ಜ್ಯೂಸು ತಿಂಡಿ ಎಲ್ಲ ತಿನ್ಕೊಂಡು ಒಳಗೆ ಹೋಗೋಣ. ನೋ ಥ್ಯಾಂಕ್ಸ್. ನನ್ಗೇನಾದ್ರೂ ಬೇಕಿದ್ರೆ ನಾ ರೂಮ್ಗೆ ತರ್ಸ್ಕೊತೀನಿ. ಯಾ, ಹಲೋ ಮಿಸ್ಟರ್ ಮಧುಮಗ ಅವರೇ, ನೀವು ಮುಂಚೆ ಮಾಡಿ ಸೆಲೆಕ್ಷನ್ ತುಂಬಾ ಖರಾಬ್ ಆಗಿತ್ತು. ಆದ್ರೆ ಇವಾಗ ದಿಶಾ ಅವ್ರನ್ನ ಮದ್ವೆ ಆಗ್ತಿದ್ರಲ್ಲ, ಸೆಲೆಕ್ಷನ್ ಸೂಪರ್. ದೀಪ್ ಅವ್ರ ಬಗ್ಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನೀವು? ಗೆಟ್ ಔಟ್! ಸಮಾಧಾನ ಮಾಡ್ಕೊತಿರೋ. ನಿನ್ ನೋವು ಸಂಕಟ ನನ್ಗೆ ಅರ್ಥ ಆಗತ್ತೆ. ಇಷ್ಟು ದಿನ ದೀಪನ ಪ್ರೀತಿಸಿ ಈಗ ಇದ್ದಕ್ಕಿದ್ದಾಗಿ ಇನ್ನೊಬ್ರನ್ನ ಯಾರೋ ಮದುವೆ ಆಗು ಅಂದ್ರೆ ಜೀವ ಹಿಂಡುತ್ತೆ. ನಾನೊಂದು ಮಾತು ಹೇಳ್ತೀನಿ ಕೇಳು. ಇಷ್ಟ ಇಲ್ಲದೆ ಇರೋ ಮದುವೆ ಆದ್ರೆ ಜೀವನ ಪೂರ್ತಿ ನರಕ. ನಿಜ. ಆದ್ರೆ ಅಪ್ಪ ಇಂಥ ಸಿಚುವೇಶನ್ ಅಲ್ಲಿ ಇದ್ರು ಮಾತಾಡಕ್ಕೆ ಆಗದೆ ಇದ್ರು ದಿಶಾ ಅವ್ರನ್ನ ತೋರಿಸಿ ಮದುವೆ ಆಗು ಅಂತ ಹೇಳ್ತಿದಾರಂದ್ರೆ ಏನೋ ಉದ್ದೇಶ ಇರಬೇಕು. ಸಿರು, ಮಗ ಕುರುಗಬಾರ್ದು ಅಂತ ಅಪ್ಪ ಆಲೋಚನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ನೀನ್ ಈ ಮದುವೆ ಆಗೋದ್ರಿಂದ ಇನ್ನೂ ಜಾಸ್ತಿ ಕುರುಗ್ತೀಯ. ಆದ್ರೆ ಮಾತು ಕೊಟ್ಬಿಟ್ಟಿದ್ದೀನಿ, ತಪ್ಪಕ್ಕಾಗಲ್ಲ. ಏನು ಸಿರು, ಇನ್ನು ಇದೇ ಬಟ್ಟೆಯಲ್ಲಿ ಕೂತಿದ್ಯಾ? ಚೇಂಜ್ ಮಾಡ್ಕೋಬೇಕಲ್ವಾ? ತಗೋದನ್ನ ಹಾಕೋ, ನಡಿ. ನಾವು ಇಲ್ಲೇ ಕೂತಿರ್ತೀವಿ, ಯಾಕೆಂದ್ರೆ ಇಲ್ಲಿಂದ ಹೋದ್ರೆ ನೀನಂತೂ ರೆಡಿ ಆಗಲ್ಲ. ಅಲ್ರಿ ಪ್ರಭಾಕರ್, ನೀವಾಗ್ಲೇ ಇಲ್ಲಿ ಬಂದ್ರಿ ತಾನೆ, ಸುಮ್ನೆ ಮಾತಾಡ್ತಾ ಕೂತಿದ್ರಲ್ಲ, ಇನ್ನು ರೆಡಿ ಮಾಡ್ಬೇಕಲ್ವಾ? ಅಲ್ಲ, ಅದು ಡಲ್ ಆಗಿದ್ನಲ್ಲ, ಸ್ವಲ್ಪ ಚೇರ್ ಅಪ್ ಮಾಡ್ತಾ ಇದ್ದೆ. ಸಂಜೆ ಇದೆಯಲ್ರಿ ಚೇರ್ ಅಪ್ ಪ್ರೋಗ್ರಾಮು, ಹಾಗೆಲ್ಲ ಸರಿ ಮಾಡೋಣ ಬಿಡಿ. ನೀವು ಹೋಗೋ, ರೆಡಿ ಆಗೋ. ಮದುಮಗ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ಚಿಕ್ಕಪ್ಪ ಪ್ಲೀಸ್, ನನ್ನ ಹಾಗೆಲ್ಲ ಕರಿಬೇಡಿ. ಓಕೆ ಓಕೆ, ಎಲ್ಲ ಸರಿ ಹೋಗುತ್ತೆ. ಹಿಂದಿ ಶಾಸ್ತ್ರದಲ್ಲಿ ಹುಡುಗಿನ ನೋಡದೆ ಒಂದು ಸಂಭ್ರಮ ಕಣೋ. ಬೇಗ ರೆಡಿ ಆಗೋ. ತಗೋ ತಗೋ, ಹಾಕೊಂಡು ರೆಡಿ ಆಗ್ಬಿಡು, ಆಯ್ತಾ? ಏನಾಯ್ತು? ಏನಿಲ್ಲ, ನಾನು ರೆಡಿ ಆಗ್ತೀನಿ, ನೀವು ಹೊರಡಿ. ಭಾಸ್ಕರ್, ಅವ್ನು ರೆಡಿ ಆಗ್ಬಿಡ್ತಾನೆ, ಬನ್ನಿ. ಮತ್ತೆ ದಿಶಾ ಎಲ್ಲಿ ರೆಡಿ ಆದ್ಲಾ? ಸೂಪರ್ ಆಗಿ ರೆಡಿ ಆಗಿದ್ದಾಳಮ್ಮ. ಇದೇನ್ ಬರ್ತಾಳೆ, ಬರ್ಬೇಕಿತ್ತಲ್ಲ. ಬೇಗ ಬಂದ್ರಮ್ಮ, ಬನ್ನಿ. ಯು ಆರ್ ಲುಕಿಂಗ್ ಗಾರ್ಜಿಯಸ್. ನೀನು ನಮ್ಮನೆಗೆ ಪರ್ಫೆಕ್ಟ್ ಸೊಸೆ, ನನ್ ಥರ ಬ್ಯೂಟಿ ವಿತ್ ಬ್ರೈನ್. ಹೌದೌದು, ಇಷ್ಟ ದಿನ ನಮ್ಮ ಮನೇಲಿ ಬ್ಯೂಟಿ ವಿತ್ ಬ್ರೈನ್ ನೀನೊಬ್ಳೇ ಆಗಿದ್ದೆ. ಈಗ ದಿಶಾನು ಸೇರ್ಕೊಂಡ್ಲು. ಸರಿ ಸರಿ, ಬಾ ಕೂತ್. ನೋಡಿಮ್ಮ, ಚೆನ್ನಾಗಿರೋ ಬ್ರೈಡಲ್ ಮೆಹಂದಿ ಹಾಕಿ. ತುಂಬಾ ಓವರ್ ಆಗಬೇಡ, ಮಿನಿಮಲ್ ಅಂಡ್ ಎಲಿಗೆಂಟ್ ಆಗಿ. ಬಟ್ ಚಿರಾಗ್ ನೇಮ್ ಇದ್ದೇ ಇರಬೇಕು. ಅವ್ರಿಗೆ ಹೇಗೆ ಇಷ್ಟನೋ ಹಾಗೆ ಹಾಕಿ. ನೋಡಮ್ಮ, ಒಳ್ಳೆ ಕ್ವಾಲಿಟಿ ತಂದಿದ್ಯಾ ತಾನೆ? ಅಲರ್ಜಿ ಎಲ್ಲ ಆಗ್ಬಾರ್ದು. ನಿಂಗೆ ಯಾವ ತರದ್ ಬೇಕೋ ಆ ತರದ್ದೇ ಹಾಕಿಸ್ಕೊ. ನಿಂಗೆ ಊಟ ಬೇಕಾದ್ರೆ ನಾನೇ ಮಾಡಿಸ್ತೀನಿ. ನೋ ಥ್ಯಾಂಕ್ಸ್, ಐ ಕ್ಯಾನ್ ಮ್ಯಾನೇಜ್. ನಾನ್ ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ನೀವೆಲ್ರೂ ಹಾಕ್ಸ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಹಾಕಿಸ್ಕೊತೀವಿ, ನೀನ್ ಹಾಕಿಸ್ಕೊ.
ಅಬ್ಬಬ್ಬಾ ಅದ್ಗೆ ನೋಡಿದ್ರ ಈ ಅಲಂಕಾರನ ಎರಡನೇ ಮದುವೆ ಅಂತ ಅನ್ನಿಸ್ತಾನೆ ಇಲ್ಲ ಅದ್ಗೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಮುಚ್ತೀಯ ಬಾಯ್ಲ. ನಾನು ಈಗಾಗ್ಲೇ ಬೇಜಾರಲ್ಲಿದ್ದೀನಿ, ಮತ್ತೆ ಬೇಜಾರ್ ಮಾಡ್ಬೇಡ ಕಣೆ. ನಿಮ್ಮಣ್ಣ ಬರೋದ್ ಬಿಟ್ಟು ನಮ್ಮನ್ನ ಕಳಿಸಿ ಏನೋ ಕೆಲಸ ಇದೆ, ಕೇಸ್ ಇದೆ ಅಂತ ಹೋದ್ರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೀಗ್ರ ಏನ್ ಇಲ್ಲೇ ನಿಂತ್ಬಿಟ್ರಿ, ಬನ್ನಿ ಒಳಗೆ. ಇಬ್ಬರೇ ಬಂದ್ರ? ನಮ್ಮ ಅಣ್ಣನ ಅಯ್ಯೋ ಈ ಮದ್ವೆಗ್ ಬರ್ಬೇಕು ಅಂತಾನೆ ರಜಾ ಹಾಕಿದ್ದ. ಆದ್ರೆ ಏನೋ ಸ್ಪೆಷಲ್ ಕೇಸು, ಜಯರಮ್ಮ ನೀನ್ ಬರ್ಲೇಬೇಕು ಅಂತ ಫೋನ್ ಬಂತು. ಅದಕ್ಕೆ ನಮ್ಮ ಅಣ್ಣ ಡ್ಯೂಟಿಗೆ ಹೋದ. ಮುಹೂರ್ತದ ಸಮಯಕ್ಕೆ ಸರಿಯಾಗಿ ನಮ್ಮ ಅಣ್ಣ ಬರ್ತಾನೆ. ನಾಳೆ ಬರ್ತಾರ ತಾನೆ? ಖಂಡಿತ ಬರ್ತಾನೆ. ಸರಿ ಮತ್ತೆ ಬನ್ನಿ ಬನ್ನಿ, ಎಲ್ಲಾರು ಮೆಹಂದಿ ಹಾಕ್ಸ್ತಾರೆ, ನೀವು ಹಾಕೊಳ್ಳಂತೆ. ಬನ್ನಿ ಬನ್ನಿ. ಮೆಹಂದಿ ಅಂತ ಹಾಕ್ಸ್ಕೊಳ್ಳೋಣ ಬನ್ನಿ. ಅದಕ್ಕೆ ನೀವು ಹಾಕ್ಸ್ಕೊಳ್ತಿದ್ರ ಪರವಾಗಿಲ್ಲ, ನಾನು ಹಾಕ್ಸ್ಕೊತೀನಿ, ಪ್ಲೀಸ್ ಬನ್ನಿ. ಬನ್ನಿ 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 ಬನ್ನಿ. ಅಮ್ಮ ಏನು? ನೀನ್ ನಮ್ಮ ಅತ್ತಿಗೆನ ಅಮ್ಮ ಅಂತ ಕರಿತಿದ್ಯಾ? ಹೌದು, ಇವರು ನನ್ನ ಅಮ್ಮನೇ ಅಲ್ವಾ? ನೋಡು, ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಅಧಿಕಾರ ಇರೋದು ಸ್ವಂತ ಮಕ್ಕಳಿಗೆ ಮಾತ್ರ. ನೀನ್ ಯಾವತ್ತೂ ನಮ್ ದೀಪ ಆಗಕ್ ಸಾಧ್ಯನೇ ಇಲ್ಲ.